ಮೇಡಮ್ ಇನ್ನೊಂದು ವಿಷಯ. ಹಲೋ, ಅರ್ಚು ಅಂತ, ನಾವು ಪತ್ರಕರ್ತರು. ಹಾಂ ಇಲ್ಲಿ ಸಂಜಯ್ ಗಾಂಧಿಗೆ ಬರೆದಿದ್ದಾರೆ ಆರ್ಥೋಪೆಡಿಕ್ ಡಾಕ್ಟರ್ಗೆ. ಆಂಬ್ಯುಲೆನ್ಸ್ಗೆ ಏನೋ 1000 ಕಟ್ಟಿ ಅಂತ ಹೇಳಿ ಕಳ್ಸಿದಾರೆ ಅಂತ. ಇಲ್ಲಿಂದ ಕಟ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಕೇಳ್ಕೊಂಡ್ಬಿಡ್ತೀರಿ. ಮೇಡಮ್, ಆಂಬ್ಯುಲೆನ್ಸ್ಗೆ 1000 ರೂಪಾಯಿ ಕಟ್ಟಬೇಕು. ಬಿ ಪಿ ಎಲ್ ಕಾರ್ಡ್ ಇದೆಯಾ ನಿಮ್ಮದು? ಬಿ ಪಿ ಎಲ್ ಕಾರ್ಡ್ ಇದೆಯಪ್ಪ? BPL ಕಾರ್ಡ್ ಇದೆ ಅಲ್ವಾ ನಿಮ್ಮದು? ಇದೆ. ಬಿ ಪಿ ಎಲ್ ಕಾರ್ಡ್ ಇದ್ರೆ ನಾನು ಅದು ಹಾಕ್ತೀನಿ, ಸೈನ್ ಹಾಕ್ತೀನಿ. ಅದೇ 1000 ರೂಪಾಯಿ ಕಟ್ಟಕ್ಕೆ ಹೇಳಿ ಕಳಿಸಿದ್ದಾರೆ ಒಳಗಡೆಯಿಂದಾನೆ. ಅದೇ ಕಾರ್ಡ್ ಎನ್ ಗಾಯತ್ರಿ ಬಾಯಿ ಅವರು ಅಟೆಂಡ್ ಮಾಡಿದ್ದಾರೆ. ಗಾಯತ್ರಿ ಬಾಯಿ CM. ಹ್ಞೂ ಓಕೆ, ಅದು ಫೋಟೋ ಕಾಪಿನೂ ಇದೆ. ಹ್ಞೂ ಕೊಡ್ತೀನಿ ಇವಾಗ, ಒಂದು ನಿಮಿಷ ನಾನು ಕಾಲ್ ಮಾಡ್ತೀನಿ. ಯಾರಿದ್ದಾರೆ ಡ್ರೈವರು? ಹ್ಞೂ ಗಿರಿನಾ? ಹ್ಞೂ ಹೋಗಿದ್ದಾನಾ ಸುಪ್ರಸಾದ್? ಒಂದು ನಿಮಿಷ, ನಾನು ಡ್ರೈವರ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಸರ್ ಅದು ಏನಂದರೆ ARS ಸಮಿತಿನವರು ನಮ್ಮಲ್ಲಿ ಬಡ್ಜೆಟ್ ತುಂಬ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಡಿಸೈಡ್ ಮಾಡಿದ್ದಾರೆ. ಬಟ್ ಅಫೋರ್ಡಬಿಲಿಟಿ ಇಲ್ಲ ಅಂದರೆ ವಿ ಕ್ಯಾನ್ ರೈಟ್. ಸೊ ಈಗ ಅವರು ಆಕ್ಚುಲಿ ಅವ್ರದ್ದು ಏನಿದೆ, ಅವ್ರದ್ದು ಸಿಚುವೇಶನ್ ಕ್ರಿಟಿಕಲ್ ಇದೆ. ಓಕೆ. ಹ್ಞೂ ಅಂದ್ರೆ ಕಡು ಬಡವರು. ಓಕೆ, ಹಾಗಾದ್ರೆ ಬರ್ತೀನಿ ಬಿಡಿ. ಈಗ ಗಾಯತ್ರಿ ಅವ್ರ ಹತ್ರ ಒಂದು ಸೈನ್ ಹಾಕೋಕೆ ಹೇಳ್ಕೊಡ್ತೀನಿ ಬಿಡಿ ಸರ್. ಓಕೆ, ನನ್ನೇ ಕರ್ಕೊಬನ್ನಿ ಅಂದ್ರೆ ನಾನೇ ಕರ್ಕೊಬರ್ತೀನಿ ಪರ್ಸನ್. ಯಾರನ್ನ? ಪೇಷಂಟ್ ಇಲ್ಲೇ ಇದ್ದಾರೆ, ಗೇಟ್ ಅಲ್ಲೇ ಇದ್ದಾರೆ, ಎಂಟ್ರೆನ್ಸ್ ಅಲ್ಲೇ ಇದ್ದಾರೆ. ಇಲ್ಲ ಇಲ್ಲ ನಾನು ನನ್ನ ಮೀಟ್ ಮಾಡಿ ಪರ್ಸನಲ್ ಆಗಿ ಕಂಪ್ಲೇಂಟ್ ಹೇಳ್ತಾರೆ. ಆಯಿತು, ಈಗ ಅವರು ನಮಗೆ ಹೇಳಬೇಕಲ್ವಾ? ಬಿಕಾಸ್ ಏನು ಗೊತ್ತಾ, ಎಲ್ಲ ಓದು ಬರ ಗೊತ್ತಿರಲ್ಲ ಮೇಡಮ್. ಹಳ್ಳಿಯವರು ಅಂದ್ರೆ ನಿಮ್ಗೆ ಗೊತ್ತಲ್ವಾ? ಆಯ್ತು ಈಗ ಹಂಗೆ ಅವರು ನೋಡಿದ ತಕ್ಷಣ ನಮಗೆ ಅಸೆಸ್ ಮಾಡಿಕೊಂಡು ಮಾಡಕ್ಕೆ ಹೇಳಿದ್ದೀನಿ ನಾನು. ARS ಮೀಟಿಂಗ್ ಅಲ್ಲಿ ಈ ತರ ಡಿಸೈಡ್ ಮಾಡಿದ್ದಾರೆ. ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಹಾಗೆ ಹಳ್ಳಿ ಕೂಡ ನಾವು ಪ್ರತಿಯೊಬ್ಬ ರೈತರು ಕೂಡ ನಾವು ಮೀಟ್ ಮಾಡ್ತೀವಿ. ನಮ್ಮ ಕೆಲಸ ಹೆಂಗಿದೆ ಅಂದ್ರೆ ಹಳ್ಳಿ ಮನೆಯೂ ಮೀಟ್ ಮಾಡ್ತೀವಿ. ಏನೇನಿದೆ ಮೊನ್ನೆ ನಿಮ್ಮ ಅಣ್ಣನ ಹೆಂಡತಿ ಇಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ, ಅವ್ರ ತಾನೇ ನೀವು? ತಮ್ಮನ ಹೆಂಡತಿನ ಅವರು? ಸರಿ ಸರಿ ಆಯ್ತು. ಈಗ ಗಾಯತ್ರಿ ಅವ್ರಿಗೆ ಹೇಳ್ತೀನಿ, ಒಂದು ಸೈನ್ ಹಾಕ್ಕೊಡ್ತಾರೆ ಬಿಡಿ. ನಾನು ಹೇಳಿದ್ದೀನಿ, ಡ್ರೈವರ್ಗೆ ಹೇಳಿದ್ದೀನಿ. ಬಿಕಾಸ್ ಕಾಲ್ ಮಾಡಿದೆ, ಅಲ್ಲೇ ತಿರ್ಗಿಸ್ಕೊಂಡು ಎಮರ್ಜೆನ್ಸಿ ಬಂದರು. ಸರಿ ಆಯ್ತು, ನಾನು ಸೈನ್ ಮಾಡಕ್ಕೆ ಹೇಳ್ತೀನಿ ಬಿಡಿ. ಅಲ್ಲ ನಮಗೆ ಯಾಕಂದ್ರೆ ನಾನು ಇಲ್ಲಿ OT-ನಲ್ಲಿದ್ದೆ MCH ಅಲ್ಲಿ. ಹೇಳ್ತೀನಿ, ನಾನು ಹೇಳ್ತೀನಿ, ಬರೀತಾರೆ. ಓಕೆ.